ಅದ್ಯಾಕೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಣ್ಣತನ ಜಾಗತಿಕ ಮಟ್ಟದಲ್ಲಿ ಮೇಲಿಂದ ಮೇಲೆ ಬದಲಾಗ್ತಲೇ ಇದೆ. ವಿನಾಕಾರಣ ಬೇಡದೇ ಇರೋದನ್ನೇ ಮಾತಾಡಿ ದೊಡ್ಡಣ್ಣ ಸಣ್ಣತನವನ್ನ ಪ್ರದರ್ಶಿಸ್ತಾ ಇದ್ದಾರೆ. ಇದೀಗ ಮತ್ತೆ ರಷ್ಯಾ ಬಗ್ಗೆ ಟ್ರಂಪ್ ಹೇಳಿದ್ದೇನು ಇಲ್ಲಿದೆ ನೋಡಿ. ಅಮೆರಿಕದ ಹುಚ್ಚು ನಾಯಕ ಡೊನಾಲ್ಡ್ ಟ್ರಂಪ್ ಆಗಾಗ ಜಗತ್ತಿನೆದುರು ನಗೆಪಾಟಲಿಗೆ ಈಡಾಗುತ್ತಲೇ ಇರ್ತಾರೆ. ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಕ್ರೆಡಿಟ್ ತೆಗೆದುಕೊಳ್ಳಲು ಯತ್ನಿಸಿದ್ದ ಟ್ರಂಪ್ ಹುಚ್ಚತನಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿತ್ತು. ಇದಾದ ಬಳಿಕ ಭಾರತದ ವಿರುದ್ಧ ಸುಂಕ ಸಮರ ಸಾರಿದ ದೊಡ್ಡಣ್ಣನಿಗೆ ಭಾರತ ಖಡಕ್ಕಾಗಿಯೇ ಕೌಂಟರ್ ಕೊಟ್ಟಿತ್ತು. ಭಾರತದ ಮೇಲೆ ಅಮೆರಿಕ ಸುಂಕ ಸಮರ, ರಷ್ಯಾ ಆರ್ಥಿಕತೆಗೆ ಹೊಡೆತ ಎಂದ ಟ್ರಂಪ್ ಬುದ್ಧಿಗೆ ಏನ್ ಹೇಳಬೇಕು ಗೊತ್ತಿಲ್ಲ. ಯಾಕಂದ್ರೆ ಭಾರತದ ಮೇಲೆ ಸುಂಕ ವಿಧಿಸಿದ್ದಕ್ಕೆ ರಷ್ಯಾ ಆರ್ಥಿಕತೆಗೆ ಭಾರಿ ಪೆಟ್ಟು ಬಿದ್ದಿದೆ ಅಂತ ಅಮೆರಿಕ ಅಧ್ಯಕ್ಷ ಹೇಳ್ತಿದ್ದಾರೆ. ಉಕ್ರೇನ್ ಮೇಲೆ ಯುದ್ಧ ನಡೆಸುತ್ತಿರುವ ರಷ್ಯಾದಿಂದ ಭಾರತ ತೈಲ ಖರೀದಿ ಮಾಡ್ತಿದೆ. ಹೀಗಾಗಿ ಭಾರತದ ಮೇಲೆ ಅಮೆರಿಕ ಭಾರಿ ಸುಂಕ ವಿಧಿಸಿದೆ. ಅಮೆರಿಕದ ಸುಂಕ ಏರಿಕೆಯಿಂದಾಗಿ ರಷ್ಯಾದ ಆರ್ಥಿಕತೆ ಕುಸಿದಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಇನ್ನು ರಷ್ಯಾದಲ್ಲಿ ಪುಟಿನ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಇದರಿಂದಾಗಿ ಅವರ ಆರ್ಥಿಕತೆ ಕುಸಿಯುತ್ತಿದೆ ಅಂತ ದೊಡ್ಡಣ್ಣ ದೊಡ್ಡದೊಂದು ಸುಳ್ಳನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಭಾರತದ ಏಳಿಗೆ ಸಹಿಸದೆ ಹೊಟ್ಟೆ ಕಿಚ್ಚು ಪಡ್ತಿರೋ ಅಮೆರಿಕ ಭಾರತವನ್ನ ಬಗ್ಗು ಬಡಿಯಲು ಹೊಸ ಅಸ್ತ್ರ ಪ್ರಯೋಗಿಸುತ್ತಿದೆ. ನಮ್ಮ ನೆರೆಯ ರಾಷ್ಟ್ರ ಚೀನಾದ ಮೇಲಿನ ಸುಂಕದ ಗಡುವನ್ನ ಮತ್ತೆ 90 ದಿನಗಳವರೆಗೆ ವಿಸ್ತರಿಸಿದೆ. ಆದರೆ ಭಾರತದ ವಿರುದ್ಧದ ಸುಂಕ ಸಮರ ಮಾತ್ರ ಮುಂದುವರಿಸಿದೆ. ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅಹಂಗೆ ಪ್ರಧಾನಿ ಮೋದಿ ಸರಿಯಾಗಿಯೇ ಪೆಟ್ಟು ಕೊಟ್ಟಿದ್ದಾರೆ. ದಿನ ಕಳೆದಂತೆ ಜಗತ್ತಿನ ಎದುರು ದೊಡ್ಡಣ್ಣನ ಸಣ್ಣತನದ ಬುದ್ಧಿ ಬಟ ಬಯಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದ್ಯಾಕೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಣ್ಣತನ ಜಾಗತಿಕ ಮಟ್ಟದಲ್ಲಿ ಮೇಲಿಂದ ಮೇಲೆ ಬದಲಾಗ್ತಲೇ ಇದೆ. ವಿನಾಕಾರಣ ಬೇಡದೇ ಇರೋದನ್ನೇ ಮಾತಾಡಿ ದೊಡ್ಡಣ್ಣ ಸಣ್ಣತನವನ್ನ ಪ್ರದರ್ಶಿಸ್ತಾ ಇದ್ದಾರೆ. ಇದೀಗ ಮತ್ತೆ ರಷ್ಯಾ ಬಗ್ಗೆ ಟ್ರಂಪ್ ಹೇಳಿದ್ದೇನು ಇಲ್ಲಿದೆ ನೋಡಿ. ಅಮೆರಿಕದ ಹುಚ್ಚು ನಾಯಕ ಡೊನಾಲ್ಡ್ ಟ್ರಂಪ್ ಆಗಾಗ ಜಗತ್ತಿನೆದುರು ನಗೆಪಾಟಲಿಗೆ ಈಡಾಗುತ್ತಲೇ ಇರ್ತಾರೆ. ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಕ್ರೆಡಿಟ್ ತೆಗೆದುಕೊಳ್ಳಲು ಯತ್ನಿಸಿದ್ದ ಟ್ರಂಪ್ ಹುಚ್ಚತನಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿತ್ತು. ಇದಾದ ಬಳಿಕ ಭಾರತದ ವಿರುದ್ಧ ಸುಂಕ ಸಮರ ಸಾರಿದ ದೊಡ್ಡಣ್ಣನಿಗೆ ಭಾರತ ಖಡಕ್ಕಾಗಿಯೇ ಕೌಂಟರ್ ಕೊಟ್ಟಿತ್ತು. ಭಾರತದ ಮೇಲೆ ಅಮೆರಿಕ ಸುಂಕ ಸಮರ, ರಷ್ಯಾ ಆರ್ಥಿಕತೆಗೆ ಹೊಡೆತ ಎಂದ ಟ್ರಂಪ್ ಬುದ್ಧಿಗೆ ಏನ್ ಹೇಳಬೇಕು ಗೊತ್ತಿಲ್ಲ. ಯಾಕಂದ್ರೆ ಭಾರತದ ಮೇಲೆ ಸುಂಕ ವಿಧಿಸಿದ್ದಕ್ಕೆ ರಷ್ಯಾ ಆರ್ಥಿಕತೆಗೆ ಭಾರಿ ಪೆಟ್ಟು ಬಿದ್ದಿದೆ ಅಂತ ಅಮೆರಿಕ ಅಧ್ಯಕ್ಷ ಹೇಳ್ತಿದ್ದಾರೆ. ಉಕ್ರೇನ್ ಮೇಲೆ ಯುದ್ಧ ನಡೆಸುತ್ತಿರುವ ರಷ್ಯಾದಿಂದ ಭಾರತ ತೈಲ ಖರೀದಿ ಮಾಡ್ತಿದೆ. ಹೀಗಾಗಿ ಭಾರತದ ಮೇಲೆ ಅಮೆರಿಕ ಭಾರಿ ಸುಂಕ ವಿಧಿಸಿದೆ. ಅಮೆರಿಕದ ಸುಂಕ ಏರಿಕೆಯಿಂದಾಗಿ ರಷ್ಯಾದ ಆರ್ಥಿಕತೆ ಕುಸಿದಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಇನ್ನು ರಷ್ಯಾದಲ್ಲಿ ಪುಟಿನ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಇದರಿಂದಾಗಿ ಅವರ ಆರ್ಥಿಕತೆ ಕುಸಿಯುತ್ತಿದೆ ಅಂತ ದೊಡ್ಡಣ್ಣ ದೊಡ್ಡದೊಂದು ಸುಳ್ಳನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಭಾರತದ ಏಳಿಗೆ ಸಹಿಸದೆ ಹೊಟ್ಟೆ ಕಿಚ್ಚು ಪಡ್ತಿರೋ ಅಮೆರಿಕ ಭಾರತವನ್ನ ಬಗ್ಗು ಬಡಿಯಲು ಹೊಸ ಅಸ್ತ್ರ ಪ್ರಯೋಗಿಸುತ್ತಿದೆ. ನಮ್ಮ ನೆರೆಯ ರಾಷ್ಟ್ರ ಚೀನಾದ ಮೇಲಿನ ಸುಂಕದ ಗಡುವನ್ನ ಮತ್ತೆ 90 ದಿನಗಳವರೆಗೆ ವಿಸ್ತರಿಸಿದೆ. ಆದರೆ ಭಾರತದ ವಿರುದ್ಧದ ಸುಂಕ ಸಮರ ಮಾತ್ರ ಮುಂದುವರಿಸಿದೆ. ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅಹಂಗೆ ಪ್ರಧಾನಿ ಮೋದಿ ಸರಿಯಾಗಿಯೇ ಪೆಟ್ಟು ಕೊಟ್ಟಿದ್ದಾರೆ. ದಿನ ಕಳೆದಂತೆ ಜಗತ್ತಿನ ಎದುರು ದೊಡ್ಡಣ್ಣನ ಸಣ್ಣತನದ ಬುದ್ಧಿ ಬಟ ಬಯಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದ್ಯಾಕೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಣ್ಣತನ ಜಾಗತಿಕ ಮಟ್ಟದಲ್ಲಿ ಮೇಲಿಂದ ಮೇಲೆ ಬದಲಾಗ್ತಲೇ ಇದೆ. ವಿನಾಕಾರಣ ಬೇಡದೇ ಇರೋದನ್ನೇ ಮಾತಾಡಿ ದೊಡ್ಡಣ್ಣ ಸಣ್ಣತನವನ್ನ ಪ್ರದರ್ಶಿಸ್ತಾ ಇದ್ದಾರೆ. ಇದೀಗ ಮತ್ತೆ ರಷ್ಯಾ ಬಗ್ಗೆ ಟ್ರಂಪ್ ಹೇಳಿದ್ದೇನು ಇಲ್ಲಿದೆ ನೋಡಿ. ಅಮೆರಿಕದ ಹುಚ್ಚು ನಾಯಕ ಡೊನಾಲ್ಡ್ ಟ್ರಂಪ್ ಆಗಾಗ ಜಗತ್ತಿನೆದುರು ನಗೆಪಾಟಲಿಗೆ ಈಡಾಗುತ್ತಲೇ ಇರ್ತಾರೆ.
ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಕ್ರೆಡಿಟ್ ತೆಗೆದುಕೊಳ್ಳಲು ಯತ್ನಿಸಿದ್ದ ಟ್ರಂಪ್ ಹುಚ್ಚತನಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಇದಾದ ಬಳಿಕ ಭಾರತದ ವಿರುದ್ಧ ಸುಂಕ ಸಮರ ಸಾರಿದ ದೊಡ್ಡಣ್ಣನಿಗೆ ಭಾರತ ಖಡಕ್ ಆಗಿಯೇ ಕೌಂಟರ್ ಕೊಟ್ಟಿತ್ತು. ಭಾರತದ ಮೇಲೆ ಅಮೆರಿಕ ಸುಂಕ ಸಮರ, ರಷ್ಯಾ ಆರ್ಥಿಕತೆಗೆ ಹೊಡೆತ ಎಂದ ಟ್ರಂಪ್ ಬುದ್ಧಿಗೆ ಏನ್ ಹೇಳಬೇಕು ಗೊತ್ತಿಲ್ಲ. ಯಾಕಂದ್ರೆ ಭಾರತದ ಮೇಲೆ ಸುಂಕ ವಿಧಿಸಿದ್ದಕ್ಕೆ ರಷ್ಯಾ ಆರ್ಥಿಕತೆಗೆ ಭಾರಿ ಪೆಟ್ಟು ಬಿದ್ದಿದೆ ಅಂತ ಅಮೆರಿಕ ಅಧ್ಯಕ್ಷ ಹೇಳ್ತಿದ್ದಾರೆ. ಉಕ್ರೇನ್ ಮೇಲೆ ಯುದ್ಧ ನಡೆಸುತ್ತಿರುವ ರಷ್ಯಾದಿಂದ ಭಾರತ ತೈಲ ಖರೀದಿ ಮಾಡ್ತಿದೆ. ಹೀಗಾಗಿ ಭಾರತದ ಮೇಲೆ ಅಮೆರಿಕ ಭಾರಿ ಸುಂಕ ವಿಧಿಸಿದೆ. ಅಮೆರಿಕದ ಸುಂಕ ಏರಿಕೆಯಿಂದಾಗಿ ರಷ್ಯಾದ ಆರ್ಥಿಕತೆ ಕುಸಿದಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಇನ್ನು ರಷ್ಯಾದಲ್ಲಿ ಪುಟಿನ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಇದರಿಂದಾಗಿ ಅವರ ಆರ್ಥಿಕತೆ ಕುಸಿಯುತ್ತಿದೆ ಅಂತ ದೊಡ್ಡಣ್ಣ ದೊಡ್ಡದೊಂದು ಸುಳ್ಳನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಭಾರತದ ಏಳಿಗೆ ಸಹಿಸದೆ ಹೊಟ್ಟೆ ಕಿಚ್ಚು ಪಡ್ತಿರೋ ಅಮೆರಿಕ ಭಾರತವನ್ನ ಬಗ್ಗು ಬಡಿಯಲು ಹೊಸ ಅಸ್ತ್ರ ಪ್ರಯೋಗಿಸುತ್ತಿದೆ. ನಮ್ಮ ನೆರೆಯ ರಾಷ್ಟ್ರ ಚೀನಾದ ಮೇಲಿನ ಸುಂಕದ ಗಡುವನ್ನ ಮತ್ತೆ 90 ದಿನಗಳವರೆಗೆ ವಿಸ್ತರಿಸಿದೆ. ಆದರೆ ಭಾರತದ ವಿರುದ್ಧದ ಸುಂಕ ಸಮರ ಮಾತ್ರ ಮುಂದುವರೆಸಿದೆ. ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅಹಂಗೆ ಪ್ರಧಾನಿ ಮೋದಿ ಸರಿಯಾಗಿಯೇ ಪೆಟ್ಟು ಕೊಟ್ಟಿದ್ದಾರೆ. ದಿನ ಕಳೆದಂತೆ ಜಗತ್ತಿನ ಎದುರು ದೊಡ್ಡಣ್ಣನ ಸಣ್ಣತನದ ಬುದ್ಧಿ ಬಟ ಬಯಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದ್ಯಾಕೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಣ್ಣತನ ಜಾಗತಿಕ ಮಟ್ಟದಲ್ಲಿ ಮೇಲಿಂದ ಮೇಲೆ ಬದಲಾಗ್ತಲೇ ಇದೆ. ವಿನಾಕಾರಣ ಬೇಡದೇ ಇರೋದನ್ನೇ ಮಾತಾಡಿ ದೊಡ್ಡಣ್ಣ ಸಣ್ಣತನವನ್ನ ಪ್ರದರ್ಶಿಸ್ತಾ ಇದ್ದಾರೆ. ಇದೀಗ ಮತ್ತೆ ರಷ್ಯಾ ಬಗ್ಗೆ ಟ್ರಂಪ್ ಹೇಳಿದ್ದೇನು ಇಲ್ಲಿದೆ ನೋಡಿ. ಅಮೆರಿಕದ ಹುಚ್ಚು ನಾಯಕ ಡೊನಾಲ್ಡ್ ಟ್ರಂಪ್ ಆಗಾಗ ಜಗತ್ತಿನೆದುರು ನಗೆಪಾಟಲಿಗೆ ಈಡಾಗುತ್ತಲೇ ಇರುತ್ತಾರೆ. ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಕ್ರೆಡಿಟ್ ತೆಗೆದುಕೊಳ್ಳಲು ಯತ್ನಿಸಿದ್ದ ಟ್ರಂಪ್ ಹುಚ್ಚತನಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಇದಾದ ಬಳಿಕ ಭಾರತದ ವಿರುದ್ಧ ಸುಂಕ ಸಮರ ಸಾರಿದ ದೊಡ್ಡಣ್ಣನಿಗೆ ಭಾರತ ಖಡಕ್ ಆಗಿಯೇ ಕೌಂಟರ್ ಕೊಟ್ಟಿತ್ತು. ಭಾರತದ ಮೇಲೆ ಅಮೆರಿಕ ಸುಂಕ ಸಮರ, ರಷ್ಯಾ ಆರ್ಥಿಕತೆಗೆ ಹೊಡೆತ ಎಂದ ಟ್ರಂಪ್ ಬುದ್ಧಿಗೆ ಏನ್ ಹೇಳಬೇಕು ಗೊತ್ತಿಲ್ಲ. ಯಾಕಂದ್ರೆ ಭಾರತದ ಮೇಲೆ ಸುಂಕ ವಿಧಿಸಿದ್ದಕ್ಕೆ ರಷ್ಯಾ ಆರ್ಥಿಕತೆಗೆ ಭಾರಿ ಪೆಟ್ಟು ಬಿದ್ದಿದೆ ಅಂತ ಅಮೆರಿಕ ಅಧ್ಯಕ್ಷ ಹೇಳ್ತಿದ್ದಾರೆ. ಉಕ್ರೇನ್ ಮೇಲೆ ಯುದ್ಧ ನಡೆಸುತ್ತಿರುವ ರಷ್ಯಾದಿಂದ ಭಾರತ ತೈಲ ಖರೀದಿ ಮಾಡ್ತಿದೆ. ಹೀಗಾಗಿ ಭಾರತದ ಮೇಲೆ ಅಮೆರಿಕ ಭಾರಿ ಸುಂಕ ವಿಧಿಸಿದೆ. ಅಮೆರಿಕದ ಸುಂಕ ಏರಿಕೆಯಿಂದಾಗಿ ರಷ್ಯಾದ ಆರ್ಥಿಕತೆ ಕುಸಿದಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಇನ್ನು ರಷ್ಯಾದಲ್ಲಿ ಪುಟಿನ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಇದರಿಂದಾಗಿ ಅವರ ಆರ್ಥಿಕತೆ ಕುಸಿಯುತ್ತಿದೆ ಅಂತ ದೊಡ್ಡಣ್ಣ ದೊಡ್ಡದೊಂದು ಸುಳ್ಳನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಭಾರತದ ಏಳಿಗೆ ಸಹಿಸದೆ ಹೊಟ್ಟೆ ಕಿಚ್ಚು ಪಡ್ತಿರೋ ಅಮೆರಿಕ ಭಾರತವನ್ನ ಬಗ್ಗು ಬಡಿಯಲು ಹೊಸ ಅಸ್ತ್ರ ಪ್ರಯೋಗಿಸುತ್ತಿದೆ. ನಮ್ಮ ನೆರೆಯ ರಾಷ್ಟ್ರ ಚೀನಾದ ಮೇಲಿನ ಸುಂಕದ ಗಡುವನ್ನ ಮತ್ತೆ 90 ದಿನಗಳವರೆಗೆ ವಿಸ್ತರಿಸಿದೆ. ಆದರೆ ಭಾರತದ ವಿರುದ್ಧದ ಸುಂಕ ಸಮರ ಮಾತ್ರ ಮುಂದುವರೆಸಿದೆ. ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅಹಂಗೆ ಪ್ರಧಾನಿ ಮೋದಿ ಸರಿಯಾಗಿಯೇ ಪೆಟ್ಟು ಕೊಟ್ಟಿದ್ದಾರೆ. ದಿನ ಕಳೆದಂತೆ ಜಗತ್ತಿನ ಎದುರು ದೊಡ್ಡಣ್ಣನ ಸಣ್ಣತನದ ಬುದ್ಧಿ ಬಟ ಬಯಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.